ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬಿವೈ ವಿಜಯೇಂದ್ರ ಪತ್ರವನ್ನ ಬರೆದಿದ್ದಾರೆ. 100 ಕೋಟಿ ರೂಪಾಯಿ ಕೇಳಿ ಸಿದ್ದರಾಮಯ್ಯಗೆ ವಿಜಯೇಂದ್ರ ಲೆಟರ್ ಬರೆದಿದ್ದಾರೆ. ವಿಜಯೇಂದ್ರ ಸೇರಿ 27 ಶಾಸಕರು ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ದಾರೆ. ವಿಜಯೇಂದ್ರ ಸೇರಿದಂತೆ ಮೊದಲ ಬಾರಿ ಗೆದ್ದ 27 ಶಾಸಕರು ಪತ್ರ ಬರೆದಿದ್ದಾರೆ. ಮೊದಲ ಬಾರಿ ಗೆದ್ದ ಶಾಸಕರಿಗೆ ವಿಶೇಷ ಅನುದಾನ ನೀಡಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪತ್ರದ ಮುಖೇನ ಸಿದ್ದರಾಮಯ್ಯನವರಿಗೆ ಫಸ್ಟ್ ಟೈಮ್ ಎಂಎಲ್ಎಗಳು ಒತ್ತಾಯವನ್ನ ಮಾಡಿದ್ದಾರೆ. ವಿಶೇಷ ಅನುದಾನವಾಗಿ 100 ಕೋಟಿ ಬಿಡುಗಡೆ ಮಾಡಲು ಆಗ್ರಹಿಸಲಾಗಿದೆ. ನಾವು ಮೊದಲ ಬಾರಿ ಗೆದ್ದು 1 ವರ್ಷ 7 ತಿಂಗಳು ಪೂರೈಸಿದ್ದೇವೆ. ಕ್ಷೇತ್ರದಲ್ಲಿ ನಮ್ಮ ಮೇಲೆ ಜನರಿಗೆ ಸಾಕಷ್ಟು ನಿರೀಕ್ಷೆಗಳು ಇದೆ. ಆ ನಿರೀಕ್ಷೆಗಳನ್ನ ಪೂರೈಸಲು ನಿಮ್ಮ ಸಹಕಾರ ಬೇಕಾಗಿದೆ. ಮಳೆ ಹಾನಿ, ಕೃಷಿ ಹಾನಿ, ಸಮುದ್ರ ಕೊರೆತ, ಆಸ್ಪತ್ರೆ, ಶಾಲಾ ಕಟ್ಟಡ, ರಸ್ತೆಗಳ ದುರಸ್ತಿ ನಿರ್ಮಾಣ, ಕಾಲು ಸುಂಕ ದುರಸ್ತಿ ನಿರ್ಮಾಣ, ವಿದ್ಯುತ್ ಬೀದಿ ದೀಪಗಳ ಅಳವಡಿಕೆಗೆ ಅನುದಾನಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹೊಸದಾಗಿ ಆಯ್ಕೆಯಾದಂತ ಎಂಎಲ್ಎಗಳು ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಿವೈ ವಿಜಯೇಂದ್ರ ಸೇರಿದಂತೆ 27 ಜನ ಶಾಸಕರು, ಅಂದ್ರೆ ಮೊದಲ ಬಾರಿಗೆ ಗೆದ್ದಂತ 27 ಜನ ಶಾಸಕರು ಪತ್ರವನ್ನ ಬರೆದಿದ್ದಾರೆ. 100 ಕೋಟಿ ರೂಪಾಯಿ ಕೇಳಿ ಸಿದ್ದರಾಮಯ್ಯನವರಿಗೆ ಲೆಟರ್ ಬರೆದಿರೋದು. ಮೊದಲ ಬಾರಿ ಗೆದ್ದಂತ ಶಾಸಕರಿಗೆ ವಿಶೇಷ ಅನುದಾನ ನೀಡುವುದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪತ್ರದ ಮುಖೇನ ವಿಶೇಷ ಅನುದಾನವಾಗಿ 100 ಕೋಟಿ ಬಿಡುಗಡೆ ಮಾಡುವುದಕ್ಕೆ ಆಗ್ರಹಿಸಿದ್ದಾರೆ. ನಾವು ಮೊದಲ ಬಾರಿ ಗೆದ್ದು 1 ವರ್ಷ 7 ತಿಂಗಳು ಪೂರೈಸಿದ್ದೇವೆ. ಕ್ಷೇತ್ರದಲ್ಲಿ ನಮ್ಮ ಮೇಲೆ ಜನರಿಗೆ ಸಾಕಷ್ಟು ನಿರೀಕ್ಷೆಗಳಿದಾವೆ. ಆ ನಿರೀಕ್ಷೆಗಳನ್ನ ಪೂರೈಸುವುದಕ್ಕೆ ನಿಮ್ಮ ಸಹಕಾರ ಬೇಕಾಗಿದೆ. ಮಳೆ ಹಾನಿ, ಅಂದ್ರೆ ಮಳೆಯಿಂದ ಬಹಳಷ್ಟು ಹಾನಿ ಆಗ್ಬಿಟ್ಟಿದೆ. ಆ ಮಳೆಯಿಂದ ಯಾರೆಲ್ಲ ಹಾನಿಗೊಳಗಾಗಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ನಾವು ಪರಿಹಾರವನ್ನ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಅವರ ಸಮಸ್ಯೆಗಳಿಗೆ ಧ್ವನಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ದಾರೆ. ಕೃಷಿ ಹಾನಿ, ಮಳೆಯಿಂದ ಕೃಷಿ ಕೂಡ ಬಹಳಷ್ಟು ನಾಶ ಆಗಿದೆ. ಕೃಷಿಯನ್ನ ಕಳೆದುಕೊಂಡಂತವ್ರಿಗೂ ಕೂಡ, ಬೆಳೆ ಹಾನಿ ಆದಂತವ್ರಿಗೂ ಕೂಡ ನಾವು ಪರಿಹಾರವನ್ನ ನೀಡಬೇಕು. ಜೊತೆಗೆ ಸಮುದ್ರ ಕೊರೆತ, ಆಸ್ಪತ್ರೆ, ಶಾಲಾ ಕಟ್ಟಡ ನಿರ್ಮಾಣಗಳನ್ನು ಕೂಡ ಮಾಡಬೇಕಾಗುತ್ತೆ. ಅಂದ್ರೆ ಆಸ್ಪತ್ರೆ ಇಲ್ಲದ ಕಡೆ ಆಸ್ಪತ್ರೆಗಳನ್ನ ಕಟ್ಟಿಸ್ಕೊಡ್ಬೇಕು. ಶಾಲಾ ಕಟ್ಟಡ, ಕೆಲವೊಂದಿಷ್ಟು ಶಾಲಾ ಕಟ್ಟಡ ಬೀಳುವ ಹಂತದಲ್ಲಿರ್ತವೆ, ಅವುಗಳನ್ನು ರೆಡಿ ಮಾಡಿಕೊಡ್ಬೇಕು. ರಸ್ತೆಗಳ ದುರಸ್ತಿ ಕಾರ್ಯ ಶುರು ಮಾಡಬೇಕು. ಕಾಲು ಸುಂಕ ದುರಸ್ತಿ ನಿರ್ಮಾಣ ಮಾಡಬೇಕು. ಇದೆಲ್ಲದರ ಬಗ್ಗೆಯೂ ಕೂಡ ಪತ್ರದಲ್ಲಿ ಉಲ್ಲೇಖ ಆಗಿದೆ. ವಿದ್ಯುತ್ ಬೀದಿ ದೀಪಗಳ ಅಳವಡಿಕೆಗೂ ಕೂಡ ಅನುದಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ನೋಡೋಣ, ಈಗ 27 ಜನ ಶಾಸಕರು, ಮೊದಲ ಬಾರಿಗೆ ಗೆದ್ದಂತ 27 ಜನ ಶಾಸಕರು ಪತ್ರವನ್ನ ಬರೆದಿದ್ದಾರೆ. ಹಾಗಾಗಿ ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಮುಖ್ಯಮಂತ್ರಿಗಳು.